ಎಲ್ಲರಿಗೂ ನಮಸ್ಕಾರ. 1949ರಲ್ಲಿ ಡಾಕ್ಟರ್ ಟಿ.ಎಂ.ಎ. ಪೈ ಅವರಿಂದ ಪ್ರಾರಂಭವಾದ ಈ MGM ಕಾಲೇಜು ತನ್ನ 75 ವರ್ಷಗಳನ್ನು ಪೂರೈಸಲಿದ್ದು, ಈ ಸುಸಂದರ್ಭದಲ್ಲಿ MGM ಕಾಲೇಜಿನ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಒಂದು ಕಾರ್ಯಕ್ರಮ ನಡೆಯುತ್ತಲಿದೆ. ಇದರ ಹೆಸರನ್ನು ನಾವು ಅಮೃತ ಸಂಗಮ ಅಂತ ಹೇಳಿ ಇಟ್ಟಿದ್ದೇವೆ. ನಾಳೆ ಡಿಸೆಂಬರ್ 23ರಂದು ಈ ಕಾರ್ಯಕ್ರಮ ನಡೆಯಲಿದ್ದು, ವಿಶ್ವದಾದ್ಯಂತದಿಂದ ನಮ್ಮ MGM ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಈ ಅಮೃತ ಸಂಗಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮವು ಬೆಳಿಗ್ಗೆ 9:30 ಗಂಟೆಗೆ ಪ್ರಾರಂಭವಾಗಿ ಡಾಕ್ಟರ್ ಟಿ.ಎಂ.ಎ. ಪೈ ಅವರ ಪುತ್ಥಳಿಗೆ ಮಾಲಾರ್ಪಣೆಯಿಂದ ಒಂದು ಪ್ರೊಸೆಷನ್, ಒಂದು ಮೆರವಣಿಗೆಯ ಮೂಲಕ ಇಲ್ಲಿ ಗೀತಾಂಜಲಿಯಲ್ಲಿ ಒಂದು ಅದ್ಭುತವಾದ ಫೋಟೋ ಗ್ಯಾಲರಿಯನ್ನು ವ್ಯವಸ್ಥೆ ಮಾಡಿದ್ದೇವೆ. 1949ರಿಂದ 2023ರವರೆಗಿನ ವಿವಿಧ ಫೋಟೋಗಳು, ಅಪೂರ್ವವಾದ ಫೋಟೋಗಳು, ಅಪೂರ್ವವಾದ ಈ ಕಾರ್ಯಕ್ರಮಗಳ ಫೋಟೋಗಳು, ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಬ್ಯಾಚ್ಗಳಲ್ಲಿ ಇರುವಂತಹ ಫೋಟೋಗಳು ಎಲ್ಲವನ್ನೂ ಸಹ ಸುಮಾರು 3000 ಫೋಟೋಗಳನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಅದನ್ನು ನೋಡುವಂಥ ಅಪೂರ್ವ ಅವಕಾಶ ಇಲ್ಲಿ ಸೇರುವಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಲಭಿಸಲಿದೆ. ಅದರ ನಂತರ ಈ ದೀಪ ಪ್ರಜ್ವಲನದ ಮೂಲಕ ಈ ಕಾರ್ಯಕ್ರಮ ಮುದ್ರಣ ಮಂಟಪದಲ್ಲಿ ನವೀಕೃತಗೊಂಡ ಮುದ್ರಣ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. ಅದರ ನಂತರ ಬೆಳಿಗ್ಗೆ ವಿವಿಧ ಆಟೋಟಗಳು ಹಾಗೂ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮಗಳು ನಡೆಯಲಿದ್ದು, ಮಧ್ಯಾಹ್ನ 2:30 ಗಂಟೆಗೆ ಇದು ಸನ್ಮಾನ ಸಮಾರಂಭ ನಡೆಯಲಿದ್ದು, ನಮ್ಮ ರಿಟೈರ್ಡ್ ಆದಂತಹ ಪ್ರಾಂಶುಪಾಲರುಗಳು, ನಿವೃತ್ತ ಪ್ರಾಂಶುಪಾಲರುಗಳು, ನಿವೃತ್ತ ಅಧ್ಯಾಪಕರುಗಳು, ನಿವೃತ್ತ ನಾನ್ ಟೀಚಿಂಗ್ ಸ್ಟಾಫ್ಗಳು ಹಾಗೂ 1949ರಿಂದ 1970ರ ತನಕದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವಿದ್ದು, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿ ನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಉಡುಪಿ MGM ಕಾಲೇಜ್ ತನ್ನ 75ರ ಸಂಭ್ರಮದಲ್ಲಿದೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ನಾವೆಲ್ಲರೂ ಒಟ್ಟಿಗೆ ಸೇರಿ ಅಮೃತ ಸಂಗಮ ಎನ್ನುವ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸುಮಾರು 1 ತಿಂಗಳಿಂದ ನಮ್ಮ ಹಳೆ ವಿದ್ಯಾರ್ಥಿಗಳು ಇದರಲ್ಲಿ ಅನುಚಾರವಾಗಿ ಶ್ರಮ ವಹಿಸ್ತಾ ಇದ್ದಾರೆ. ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಇವತ್ತು ನಮ್ಮ ಎಲ್ಲ ಕಮಿಟಿಗಳು ಸಭೆ ಸೇರಿ ತಮ್ಮ ಅಂತಿಮ ಕೆಲಸವನ್ನು ಪೂರೈಸಿದ್ದಾರೆ. ಮತ್ತು ನಾವು ನಾಳೆ ಎಷ್ಟು ಮಂದಿ ಬರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ನಿರೀಕ್ಷೆ ಪ್ರಕಾರ ಸುಮಾರು 4,000ರಿಂದ 5,000 ಹಳೆ ವಿದ್ಯಾರ್ಥಿಗಳು ಬರಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ. ಖಂಡಿತವಾಗಿ ಬರ್ತಾರೆ. ಮಾತ್ರ ಅಲ್ಲ, ನಮ್ಮ ಕಾರ್ಯಕ್ರಮ ಒಂದು ವಿನೂತನ ಥರದಲ್ಲಿ ನಡೆಯಬೇಕೆನ್ನುವ ದೃಷ್ಟಿಯಿಂದ ನಾವು ಬೆಳಿಗ್ಗೆ 9:30 ಗಂಟೆಗೆ ಮಾಧವ ಮೇನು ಒಂದು ಆಡಳಿತ ಒಂದು ಸೌಧದಿಂದ ನಾವು ಸಣ್ಣದೊಂದು ಮೆರವಣಿಗೆ
ವೇದಿಕೆಯನ್ನು ಇಟ್ಕೊಂಡಿದ್ದೇವೆ. ಅನಂತರದಲ್ಲಿ ನಮ್ಮ ಒಂದು ಆರ್ಟ್ ಗ್ಯಾಲರಿ ಅಂತ ಇದೆ, ತುಂಬ ವಿನೂತನವಾದ ಒಂದು ಆರ್ಟ್ ಗ್ಯಾಲರಿ, ನೀವೆಲ್ಲ ನೋಡ್ಬೋದು ಬಂದು. ಯಾಕೆ ಕೇಳಿದರೆ ಆರ್ಟ್ ಗ್ಯಾಲರಿಯಲ್ಲಿ ಸುಮಾರು 1949ರಿಂದ ಹಿಡಿದು ಇಂದಿನ ತನಕದ ವಿವಿಧ ಫೋಟೋಗಳು ಅಲ್ಲಿ ಎಕ್ಸಿಬಿಷನ್ ಆಗುತ್ತೆ. ಈ ಸಂಸ್ಥೆಯಲ್ಲಿ ಆದಂಥ ವಿವಿಧ ಕಾರ್ಯಕ್ರಮಗಳ ಒಂದು ವಿನೂತನವಾದ ಪ್ರಕಟಣೆ ಕೂಡ ಅದರಲ್ಲಿ ಆಗುತ್ತೆ. ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಒಂದು ಹೊಸ ಒಂದು ಹಳೆಯ ನೆನಪುಗಳನ್ನು ಮೆಲುಕಲಿಗೂ ಕೂಡ ಒಂದು ಅವಕಾಶ ಅಲ್ಲಿ ನಿಮಗೆ ಆರ್ಟ್ ಗ್ಯಾಲರಿಯಲ್ಲಿ ಸಿಗುತ್ತೆ, ಫೋಟೋ ಗ್ಯಾಲರಿಯಲ್ಲಿ ಸಿಗ್ತದೆ. ಅನಂತರದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಕಾರ್ಯಕ್ರಮ, ಈ ಒಂದು ಅಮೃತ ಸಂಗಮ ಎನ್ನುವ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಅನಾವರಣಗೊಳ್ಳಿಕ್ಕಿದೆ. ನಮ್ಮೆಲ್ಲ ನಿವೃತ್ತ ಪ್ರಾಂಶುಪಾಲರುಗಳು, ಪ್ರಾಧ್ಯಾಪಕರುಗಳು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೆ ಹಳೆ ವಿದ್ಯಾರ್ಥಿಗಳು ಅಪಾರ ಸಂಖ್ಯೆಯಲ್ಲಿ ಬರಲಿಕ್ಕಿದ್ದಾರೆ. ಅವರ ಸಮ್ಮುಖದಲ್ಲಿ ಈ ಬೆಳಗಿನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಿಕ್ಕಿದೆ. ಮಾತ್ರ ಅಲ್ಲ, ಸಂಜೆ ತನಕ ಈ ಕಾರ್ಯಕ್ರಮ ನಡೀತದೆ. ಅನಂತರದಲ್ಲಿ ಏನಾಗುತ್ತೆ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಆಟೋಟ ಸ್ಪರ್ಧೆಗಳು ನಡೀತದೆ. ಅದೇ ಥರದಲ್ಲಿ ಮಧ್ಯಾಹ್ನ 2:30 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಆಗಮಿಸಿದ್ದಾರೆ, ಅವರೆಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ಅನಂತರದಲ್ಲಿ ಸಾಂಸ್ಕೃತಿಕ ವೈಭವ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ನಡೀತದೆ. ಸುಮಾರು 8 ಗಂಟೆಗೆ ತನಕ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಅಂತೂ ನಾವು ನಿರೀಕ್ಷೆಯನ್ನು ಕೇಳಿದ್ರೆ ಇದು ಒಂದು ಮೆಮೊರೇಬಲ್, ಅವಿಸ್ಮರಣೀಯವಾದ ಒಂದು ಕಾರ್ಯಕ್ರಮವಾಗಿ ಹೊರಹೊಮ್ಮಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಕೂಡ. ನಮ್ಮ ಹಳೆ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನ ಎಲ್ಲವನ್ನೂ ವಿನಿಯೋಗಿಸಿಕೊಂಡು ನಮ್ಮ ಜೊತೆ ಇದ್ದಾರೆ. ಅದು ನಮಗೆ ಅತ್ಯಂತ ತುಂಬ ಸಂತೋಷ ಕೊಡುವಂಥದ್ದು. ಮಾತ್ರ ಅಲ್ಲ, ಹಳೆ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಒಂದು ಬದುಕನ್ನು, ಅದು ಶೈಕ್ಷಣಿಕ ಬದುಕನ್ನು ನೆನಪಿಸಲಿಕ್ಕೆ ಕೂಡ ಒಂದು ಸದಾವಕಾಶ. ನಿಮಗೆ ಪಾಠ ಮಾಡಿದಂಥ ಅಧ್ಯಾಪಕರು ಕೂಡ ಇಲ್ಲಿಗೆ ಬರಲಿಕ್ಕಿದ್ದಾರೆ, ಅವರ ಜೊತೆ ಕೂಡ ಮಾತುಕತೆ ಮಾಡಲಿಕ್ಕೆ ಅವಕಾಶವಿದೆ. ಈ ಸಂದರ್ಭವನ್ನು ತಾವು ಕಳ್ಕೊಳ್ಬಾರ್ದು. ಇದು ಒಂದು ಅಪೂರ್ವವಾದ ಅವಕಾಶ ಅಂತ ನಮ್ಮಲ್ಲಿ ನಿವೇದನೆ ಮಾಡಿಕೊಳ್ತಿದ್ದೇನೆ. ತಾವೆಲ್ಲರೂ ಬರಬೇಕಂತೇಳಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.